ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಶಿಕ್ಷಕರ ನೇಮಕಾತಿ ತಯಾರಿಗಾಗಿ GPSTR 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹಾಗೂ ಕಂಪ್ಯೂಟರ್ ಶಿಕ್ಷಣಗಳ ಬಗ್ಗೆ ನೀವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ರಿ. ಈ ದಿನ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಒಟ್ಟು 25 ಅಂಕಗಳಿಗೆ ಸಂಬಂಧಿಸಿದಂತಹ MCQ ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 51ರಿಂದ 75ರವರೆಗೆ ಪ್ರಾರಂಭವಾಗುತ್ತೆ. ಕರ್ನಾಟಕದಲ್ಲಿ ನೀನಾಸಂ ಇರುವ ಸ್ಥಳ. ಆಪ್ಷನ್ 1 ಅಂಕೋಲಾ, ಆಪ್ಷನ್ 2 ಹೆಗ್ಗೋಡು, ಆಪ್ಷನ್ 3 ಉಡುಪಿ, ಆಪ್ಷನ್ 4 ಕೊಪ್ಪ. ನೀನಾಸಂ ಇದರ ವಿಸ್ತೃತ ರೂಪ ಅಂತಂದರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತೇಳಿ ಕರಿತೀವಿ. ಸೊ ಇದು ಕಂಡುಬರುವಂಥ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮದಲ್ಲಿ ಈ ಒಂದು ನಾಟ್ಯ ಸೇವಾ ಸಂಘ ಕಂಡುಬರುತ್ತದೆ. ಓಕೆ, ಪ್ರಶ್ನೆ ಸಂಖ್ಯೆ 52. ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನವಿರುವ ರಾಜ್ಯ ಯಾವುದು? ಆಪ್ಷನ್ 1 ಅಸ್ಸಾಂ, ಆಪ್ಷನ್ 2 ಜಾರ್ಖಂಡ್, ಆಪ್ಷನ್ 3 ಅರುಣಾಚಲ ಪ್ರದೇಶ, ಆಪ್ಷನ್ 4 ಉತ್ತರಾಖಂಡ. ಬೆಟ್ಲಾ ಎಂಬ ರಾಷ್ಟ್ರೀಯ ಉದ್ಯಾನವನವಿರುವಂತಹ ರಾಜ್ಯ ಅಂತ ಹೇಳಿದರೆ ಜಾರ್ಖಂಡ್ ರಾಜ್ಯದಲ್ಲಿ ಈ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 53. ಏಕದಿನ ಕ್ರಿಕೆಟ್ ಅಂದರೆ ಒನ್ ಡೇ ಕ್ರಿಕೆಟ್ ಮ್ಯಾಚ್ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಪ್ರಥಮ ಭಾರತೀಯ ಯಾರು? ಆಪ್ಷನ್ 1 ಮೊಹಿಂದರ್ ಅಮರ್ನಾಥ್, ಆಪ್ಷನ್ 2 ಕಪಿಲ್ ದೇವ್, ಆಪ್ಷನ್ 3 ಚೇತನ್ ಶರ್ಮಾ, ಆಪ್ಷನ್ 4 ಮದನ್ ಲಾಲ್. ಸರಿಯಾದ ಉತ್ತರ ಆಪ್ಷನ್ 3 ಚೇತನ್ ಶರ್ಮಾ. ಪ್ರಶ್ನೆ ಸಂಖ್ಯೆ 54. ಆಫ್ ದಿ ಐ ಸಿಂಗ್ ಎ ಲೆಟರ್ ಟು ಮೈ ಡಾಟರ್ಸ್ ಪುಸ್ತಕದ ಕರ್ತೃ ಯಾರು? ಆಪ್ಷನ್ 1 ಬರಾಕ್ ಒಬಾಮಾ, ಆಪ್ಷನ್ 2 ಜವಾಹರ್ಲಾಲ್ ನೆಹರು, ಆಪ್ಷನ್ 3 ಕಮಲಾ ಮುಕುಂದ, ಆಪ್ಷನ್ 4 ಅಬ್ರಹಾಂ ಲಿಂಕನ್. ಆಫ್ ದಿ ಐ ಸಿಂಗ್ ಎ ಲೆಟರ್ ಟು ಮೈ ಡಾಟರ್ಸ್ ಪುಸ್ತಕವನ್ನು ಬರೆದವರು ಬರಾಕ್ ಒಬಾಮಾ. ಇವರು ಅಮೆರಿಕಾದ ಮಾಜಿ ಅಧ್ಯಕ್ಷರು. ಪ್ರಶ್ನೆ ಸಂಖ್ಯೆ 55. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರು ಯಾರು? ಆಪ್ಷನ್ 1 VP ಮಾಧವರಾವ್, ಆಪ್ಷನ್ 2 ಹನುಮಂತರಾವ್ ದೇಶಪಾಂಡೆ, ಆಪ್ಷನ್ 3 ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ 4 ಶ್ರೀನಿವಾಸ್ ರಾವ್ ಕೌಜಲಗಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರು ಅಂದರೆ ಆಪ್ಷನ್ 3 ಗಂಗಾಧರರಾವ್ ದೇಶಪಾಂಡೆ ಆಗಿದ್ದರು. ಪ್ರಶ್ನೆ ಸಂಖ್ಯೆ 56. ಥಾಯ್ಲ್ಯಾಂಡ್ನ ಕರೆನ್ಸಿ ಯಾವುದು? ಆಪ್ಷನ್ 1 ದಿನಾರ್, ಆಪ್ಷನ್ 2 ರಿಯಾಲ್, ಆಪ್ಷನ್ 3 ಬಾತ್, ಆಪ್ಷನ್ 4 ಬೋಲಿವರ್. ಥಾಯ್ಲ್ಯಾಂಡ್ ದೇಶದ ಕರೆನ್ಸಿ ಅಂತ ಹೇಳಿದರೆ ಆಪ್ಷನ್ 3 ಬಾತ್. ಪ್ರಶ್ನೆ ಸಂಖ್ಯೆ 57. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸುವ ದಿನ ಯಾವುದು? ಅಂದರೆ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಅಂತೇಳಿ. ಆಪ್ಷನ್ 1 ಜನವರಿ 14, ಆಪ್ಷನ್ 2 ಫೆಬ್ರವರಿ 14, ಆಪ್ಷನ್ 3 ಫೆಬ್ರವರಿ 21, ಆಪ್ಷನ್ 4 ಅಕ್ಟೋಬರ್ 5. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸುವಂಥ ಪ್ರಮುಖ ದಿನ ಅಂತಂದರೆ ಆಪ್ಷನ್ 3 ಫೆಬ್ರವರಿ 21ನೇ ದಿನ. ಪ್ರಶ್ನೆ ಸಂಖ್ಯೆ 58. ಸೀತಾಂಶು ಯಶಶ್ಚಂದ್ರ ಒಬ್ಬ ಪ್ರಸಿದ್ಧ ಏನಾಗಿದ್ದಾರೆ ಅಂತ ಕೇಳಿದರೆ ಆಪ್ಷನ್ 1 ಕವಿ, ಆಪ್ಷನ್ 2 ಸಿನಿಮಾ ನಟ, ಆಪ್ಷನ್ 3 ಗೂಗಲ್ನ ಮುಖ್ಯಸ್ಥ, ಆಪ್ಷನ್ 4 ಗಾಲ್ಫ್ ಆಟಗಾರ. ಸೀತಾಂಶು ಯಶಶ್ಚಂದ್ರ ಇವರು ಒಬ್ಬ ಪ್ರಸಿದ್ಧ ಕವಿ ಆಗಿದ್ದರು. ಪ್ರಶ್ನೆ ಸಂಖ್ಯೆ 59. ಕನ್ವರ್ಸೇಷನ್ಸ್ ವಿತ್ ಮೈ ಸೆಲ್ಫ್ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ 1 ಮಹಾತ್ಮ ಗಾಂಧೀಜಿ, ಆಪ್ಷನ್ 2 ಲಿಯೋ ಟಾಲ್ಸ್ಟಾಯ್, ಆಪ್ಷನ್ 3 ನೆಲ್ಸನ್ ಮಂಡೇಲಾ, ಆಪ್ಷನ್ 4 ರವೀಂದ್ರನಾಥ ಠಾಕೂರ್. ಕನ್ವರ್ಸೇಷನ್ಸ್ ವಿತ್ ಮೈ ಸೆಲ್ಫ್ ಅಂತಂದರೆ ನನ್ನೊಂದಿಗೆ ನಾನು ಮಾತನಾಡುವುದು ಅಥವಾ ನನ್ನೊಂದಿಗೆ ನಾನು ಸಂಭಾಷಣೆಯನ್ನು ಮಾಡುವುದು. ಈ ಒಂದು ಪುಸ್ತಕವನ್ನು ಬರೆದಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಂತ ಹೇಳಿದರೆ ನೆಲ್ಸನ್ ಮಂಡೇಲಾ. ಓಕೆ,
ಪ್ರಶ್ನೆ ಸಂಖ್ಯೆ 60. ಪ್ರಸ್ತುತ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಕೋಚ್. ಸೊ ಇಲ್ಲಿ ಪ್ರಸ್ತುತ ಅನ್ನೋದು 2019 ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇದು 2019 ಇಸ್ವಿಗೆ ಸಂಬಂಧಪಡುತ್ತೆ. ಸೊ ಇಲ್ಲಿ ಆಪ್ಷನ್ 1 ರಮೇಶ್ ಪವಾರ್, ಆಪ್ಷನ್ 2 WV ರಾಮನ್, ಆಪ್ಷನ್ 3 ಪ್ರವೀಣ್ ಆಮ್ರೆ, ಆಪ್ಷನ್ 4 ಆಶಿಷ್ ನೇರಾ. ಸೊ ಇಲ್ಲಿ ಭಾರತೀಯ 2019 ಒಟ್ಟು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಅಂತ ಹೇಳಿದರೆ ಆಪ್ಷನ್ 2 WV ರಾಮನ್. ಪ್ರಶ್ನೆ ಸಂಖ್ಯೆ 61. ಬ್ರಿಕ್ಸ್ ರಾಷ್ಟ್ರಗಳ 9ನೇ ಶೃಂಗಸಭೆಯ ಘೋಷವಾಕ್ಯ ಯಾವುದು? ಆಪ್ಷನ್ 1 ಉಜ್ವಲ ಭವಿಷ್ಯಕ್ಕಾಗಿ ಬಲಿಷ್ಠ ಪಾಲುದಾರಿಕೆ, ಆಪ್ಷನ್ 2 ಉಜ್ವಲ ಭವಿಷ್ಯಕ್ಕಾಗಿ ಪರಿಸರದ ರಕ್ಷಣೆ, ಆಪ್ಷನ್ 3 ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣದಲ್ಲಿ ಪಾಲುದಾರಿಕೆ, ಆಪ್ಷನ್ 4 ಉಜ್ವಲ ಭವಿಷ್ಯಕ್ಕಾಗಿ ನದಿಗಳ ಜೋಡಣೆ. ಸೊ ಇಲ್ಲಿ ಬ್ರಿಕ್ಸ್ ಅಂತ ಹೇಳಿದರೆ ಕೆಲವು ರಾಷ್ಟ್ರಗಳಿವೆ. ಸೊ ಅವುಗಳ ಹೆಸರು ಅಂತ ಹೇಳಿದರೆ ಬಿ ಅಂದರೆ ಬ್ರೆಜಿಲ್ ಬರುತ್ತೆ, ಆರ್ ಅಂದರೆ ರಷ್ಯಾ ಬರುತ್ತೆ, ಐ ಅಂದರೆ ಇಂಡಿಯಾ ಬರುತ್ತೆ, ಸಿ ಅಂದರೆ ಚೀನಾ ಬರುತ್ತೆ, ಸೊ ಕೆ ಕಜಕಿಸ್ತಾನ್, ಎಸ್ ಅಂದರೆ ಸೌದಿ ಅರೇಬಿಯಾ ಮತ್ತು ಅರಬ್ ಕಂಟ್ರೀಸ್. ಓಕೆ, ಇಷ್ಟು ರಾಷ್ಟ್ರಗಳು ಒಂದು ಪಾಲುದಾರಿಕೆಯನ್ನು ಮಾಡಿಕೊಂಡು ರಾಷ್ಟ್ರಗಳ ಒಂದು 9ನೇ ಶೃಂಗಸಭೆಯ ಒಂದು ಘೋಷವಾಕ್ಯವನ್ನು ಹೊರಡಿಸಿವೆ. ಸೊ ಆ ಒಂದು ಘೋಷವಾಕ್ಯ ಯಾವುದು ಅಂತಂದರೆ ಆಪ್ಷನ್ 1 ಉಜ್ವಲ ಭವಿಷ್ಯಕ್ಕಾಗಿ ಬಲಿಷ್ಠ ಪಾಲುದಾರಿಕೆ. ಇದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 62. ತೇಜಸ್ ಎಕ್ಸ್ಪ್ರೆಸ್ ರೈಲಿನ ಆರಂಭಿಕ ಮಾರ್ಗ ಯಾವುದು ಅಂತ. ಆಪ್ಷನ್ 1 ಮುಂಬೈನಿಂದ ದೆಹಲಿ, ಆಪ್ಷನ್ 2 ಮುಂಬೈನಿಂದ ಚೆನ್ನೈ, ಆಪ್ಷನ್ 3 ಮುಂಬೈನಿಂದ ಲಕ್ನೋ, ಆಪ್ಷನ್ 4 ಮುಂಬೈನಿಂದ ಗೋವಾ. ತೇಜಸ್ ಎಕ್ಸ್ಪ್ರೆಸ್ ರೈಲಿನ ಆರಂಭಿಕ ಮಾರ್ಗ ಯಾವುದು ಅಂದರೆ ಆಪ್ಷನ್ 4 ಮುಂಬೈನಿಂದ ಗೋವಾವರೆಗೆ. ಪ್ರಶ್ನೆ ಸಂಖ್ಯೆ 63. 2018 ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿರುವ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ 1 ಪರಿಶಿಷ್ಟ ಜಾತಿ 13, ಪರಿಶಿಷ್ಟ ಜಾತಿ 15, ಆಪ್ಷನ್ 2 ಪರಿಶಿಷ್ಟ ಜಾತಿ 34, ಪರಿಶಿಷ್ಟ ಜಾತಿ 15, ಆಪ್ಷನ್ 3 ಪರಿಶಿಷ್ಟ ಜಾತಿ 32, ಪರಿಶಿಷ್ಟ ಪಂಗಡ 18, ಆಪ್ಷನ್ 4 ಪರಿಶಿಷ್ಟ ಜಾತಿ 36, ಪರಿಶಿಷ್ಟ ಪಂಗಡ 19. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಪರಿಶಿಷ್ಟ ಜಾತಿ 34, ಪರಿಶಿಷ್ಟ ಪಂಗಡ 15. ಪ್ರಶ್ನೆ ಸಂಖ್ಯೆ 64. ಮೇರಿ ಇಕ್ಯಾವನ್ ಕವಿತಾ ಹೇ ಬರೆದವರು ಯಾರು? ಆಪ್ಷನ್ 1 ಮನಮೋಹನ್ ಸಿಂಗ್, ಆಪ್ಷನ್ 2 ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ 3 ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ 4 ಪ್ರಣವ್ ಮುಖರ್ಜಿ. ಸೊ ಇಲ್ಲಿ ಮೇರಿ ಇಕ್ಯಾವನ್ ಕವಿತಾ ಹೇ ಬರೆದವರು ಅಟಲ್ ಬಿಹಾರಿ ವಾಜಪೇಯಿ. ಪ್ರಶ್ನೆ ಸಂಖ್ಯೆ 65. ಪ್ರಪಂಚದ ಅತ್ಯಂತ ಉದ್ದವಾದ ಸಮುದ್ರದ ಸೇತುವೆ ಇರುವುದು ಯಾವ ಒಂದು ದೇಶದಲ್ಲಿ ಅಂತ ಕೇಳಿದರೆ. ಆಪ್ಷನ್ 1 ಆಸ್ಟ್ರೇಲಿಯಾ, ಆಪ್ಷನ್ 2 ಚೀನಾ, ಆಪ್ಷನ್ 3 ಜಪಾನ್, ಆಪ್ಷನ್ 4 ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ 2 ಚೀನಾ ದೇಶದಲ್ಲಿ ಪ್ರಪಂಚದ ಅತ್ಯಂತ ಉದ್ದವಾದ ಸಮುದ್ರದ ಸೇತುವೆಯನ್ನು ನಾವು ಕಾಣಬಹುದು. ಪ್ರಶ್ನೆ ಸಂಖ್ಯೆ 66. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ ವಿಶ್ವ ಆರೋಗ್ಯ ಸಂಘಟನೆ ಅಥವಾ ಸಂಸ್ಥೆ ವರದಿಯ ಪ್ರಕಾರ ಪ್ರಪಂಚದ ಅತ್ಯಂತ ಮಾಲಿನ್ಯ ಮಹಾನಗರ ಯಾವುದು ಅಂತ ಕೇಳಿದರೆ. ಆಪ್ಷನ್ 1 ಪ್ರಿಟೋರಿಯಾ, ಆಪ್ಷನ್ 2 ಡರ್ಬನ್, ಆಪ್ಷನ್ 3 ನವದೆಹಲಿ, ಆಪ್ಷನ್ 4 ಸೋಮಾಲಿಯಾ. ಸೊ WHO ವರದಿಯ ಪ್ರಕಾರ ಪ್ರಪಂಚದ ಅತ್ಯಂತ ಮಾಲಿನ್ಯ ಮಹಾನಗರ ಅಂತ ಹೇಳಿದರೆ ನವದೆಹಲಿ ಅಥವಾ ನ್ಯೂ ಡೆಲ್ಲಿ ಅಂತೇಳಿ ಕರಿತೀವಿ. ಈ ಒಂದು ನಗರದಲ್ಲಿ ಅತ್ಯಂತ ಮಾಲಿನ್ಯಕಾರಕ ನಗರವಾಗಿದೆ ಅಂತ ಹೇಳ್ಬೋದು. 67ನೇ ಪ್ರಶ್ನೆ. ಪ್ರಪಂಚದ 2ನೇ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದರೆ. ಇದು ಕಿರಿಯ ಅಲ್ಲ, ಕಿರಿಯ ಅಂದರೆ ಅತ್ಯಂತ ಚಿಕ್ಕ ಅಂತ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ. ಆಪ್ಷನ್ 1 ವಿಶ್ವನಾಥ್ ಆನಂದ್, ಆಪ್ಷನ್ 2 ರಮೇಶ್ ಚಕ್ರವರ್ತಿ, ಆಪ್ಷನ್ 3 ಸರ್ಜಿ ಕರ್ಜಾಕಿನ್, ಆಪ್ಷನ್ 4 ಆರ್ ಪ್ರಜ್ಞಾನಂದ. ಸರಿಯಾದ ಉತ್ತರ ಆಪ್ಷನ್ 4 ಆರ್ ಪ್ರಜ್ಞಾನಂದ. ಇವರು ಪ್ರಪಂಚದ 2ನೇ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 68.
ಈ ಚಿತ್ರ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಚಿತ್ರವು ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಡೈರೆಕ್ಟ್ ಆನ್ಸರನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 69, ಈ ಚಿತ್ರ ಸರಣಿಯ ಮುಂದಿನ ಚಿತ್ರವು ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಇದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 70, ಈ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ, ಟ್ರಯಾಂಗಲ್. ಸೊ ಈ ಚಿತ್ರವನ್ನು ನೋಡಿ, ಇಲ್ಲಿ ಮುಮ್ಮುಖದಲ್ಲಿ 1 2 3 4 5 ಇದು ಮುಮ್ಮುಖದಲ್ಲಿ 5 ಟ್ರಯಾಂಗಲ್ ಇದೆ. ಸೊ ಹಿಮ್ಮುಖಕ್ಕೆ ಹೋಲಿಸ್ಕೊಂಡ್ರೂ ಕೂಡ 5 ಟ್ರಯಾಂಗಲ್ ಇದೆ. +5 + 5 10. ಓಕೆ, ಆನ್ಸರ್ 3 10 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 71, ಮೂರನೇ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ಆಪ್ಷನ್ 1 16, ಆಪ್ಷನ್ 2 21, ಆಪ್ಷನ್ 3 61, ಆಪ್ಷನ್ 4 81 ಕೊಟ್ಟಿದ್ದಾರೆ. ಇಲ್ಲಿ 3 ಉದಾಹರಣೆಗಳಿವೆ. ಮೊದಲನೇ ಉದಾಹರಣೆ ನೋಡೋಣ. ಇಲ್ಲಿ ಮೇಲಿನ ಸಂಖ್ಯೆ 84 ಇದೆ, ಕೆಳಗಿನ 2 ಸಂಖ್ಯೆಗಳಲ್ಲಿ 14 ಮತ್ತು 12 ಇದೆ. ಸೊ ಇಲ್ಲಿ ಮೊದಲನೇ ಉದಾಹರಣೆ ನೋಡಬೇಕು ಅಂತಂದರೆ 14 × 12 ಇದನ್ನು ಮಲ್ಟಿಪಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ಡಿವೈಡೆಡ್ ಬೈ 2, ಈ 2 ಸಂಖ್ಯೆಗಳಿಂದ ಡಿವೈಡ್ ಮಾಡಿದಾಗ ನಮಗೆ 84 ಸಿಗುತ್ತೆ. ಓಕೆ, ನೆಕ್ಸ್ಟ್ ಎರಡನೇ ಉದಾಹರಣೆಯಲ್ಲಿ 18 × 9 ಇದನ್ನು ಕೂಡ 2 ಸಂಖ್ಯೆಗಳಿಂದ ಡಿವೈಡ್ ಮಾಡಿದಾಗ ನಮಗೆ 81 ಸಿಗುತ್ತೆ. ಓಕೆ, ಅದೇ ರೀತಿ ನಾವು ಮೂರನೇ ಉದಾಹರಣೆಯನ್ನು ಕಂಡುಹಿಡಬೇಕಾಗುತ್ತೆ. ಸೊ ಇಲ್ಲಿ ಮೇಲಿನ ಸಂಖ್ಯೆ 88 ಇದೆ. ಸೊ ಫಸ್ಟ್ ಬಾಕ್ಸ್ ಕ್ವಶನ್ ಮಾರ್ಕ್ ಇದೆ. ಸೊ ಅದನ್ನೇ ನಾವು ಕಂಡುಹಿಡಬೇಕಾಗಿರೋದು. ಸೊ ಸೆಕೆಂಡ್ ಬಾಕ್ಸ್ 11 ಇದೆ. ಸೊ ಇಲ್ಲಿ ಈ ಒಂದು ಸಂಖ್ಯೆ ಯಾವುದು ಅಂತ ಹೇಳಿದರೆ 7 × 11 ಈಕ್ವಲ್ ಡಿವೈಡ್ ಬೈ ಮಾಡಿದಾಗ ಸೊ ನಮಗೆ ಎಷ್ಟು ಸಿಗುತ್ತೆ ಅಂದರೆ 88 ಆನ್ಸರ್ ಸಿಗುತ್ತೆ. ಓಕೆ, 88. ಸೊ ಈಗ 7 × 11 ಇದನ್ನು ನಾವು ಈಕ್ವಲ್ ಅಲ್ಲಿಗೆ ಎಷ್ಟಾಗುತ್ತೆ ಅಂದರೆ 88 ನಾವು ಡಿವಿಷನ್ ಮಾಡಿದಾಗ ನಮಗೆ 176 ಆನ್ಸರ್ ಸಿಗುತ್ತೆ. ಓಕೆ, ಸೊ ಈ 176 ನಾವು ಡಿವೈಡೆಡ್ ಬೈ 11 ಮಾಡಿದಾಗ ನಮಗೆ ಆನ್ಸರ್ 16 ಸಿಗುತ್ತೆ. ಓಕೆ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1 16. ಓಕೆ, ಪ್ರಶ್ನೆ ಸಂಖ್ಯೆ 72, ಇಲ್ಲಿ 9 + 3 = 36, 11 + 7 = 81, ಆದರೆ 5 + 13ರ ಬೆಲೆಯನ್ನು ಕೇಳಿದರೆ. ಆಪ್ಷನ್ 1 66, ಆಪ್ಷನ್ 2 51, ಆಪ್ಷನ್ 3 65, ಆಪ್ಷನ್ 4 81. ಸೊ ಇಲ್ಲಿ 5 + 13ರ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ. ಇಲ್ಲಿ 5 + 13 ಘಾತ ಸಂಖ್ಯೆ 2 ಹಾಕಿ. ಸೊ ಇದನ್ನು ಈಕ್ವಲ್ ಮಾಡಿದಾಗ 5 + 13 ನಾವು ಕೂಡಿದಾಗ 18 ಆಗುತ್ತೆ. ಈ 18 2ರಿಂದ ಭಾಗಿಸಬೇಕಾಗುತ್ತೆ. ಓಕೆ, ಭಾಗಿಸಿದಾಗ ನಮಗೆ ಸಿಗುವಂಥ ಉತ್ತರ ಎಷ್ಟು ನೋಡೋಣ. 2 18ರಿಂದ ಭಾಗಿಸಿದಾಗ ಇಲ್ಲಿ 2 3 6 ಆಗುತ್ತೆ. ಸೊ 8ರಲ್ಲಿ 6 ಹೋದರೆ 2. ಸೊ ಇಲ್ಲಿ 1 ಕೆಳಗಿಳಿಸ್ಕೊಳ್ಳಿ. ಸೊ ನೆಕ್ಸ್ಟು 2 2 4, 2ರಲ್ಲಿ 4 ಹೋಗಲ್ಲ. ಸೊ 12ರಲ್ಲಿ 4 ಹೋದರೆ ಇನ್ನು 8 ಉಳಿಯುತ್ತೆ. ಅಲ್ಲಿಗೆ 2 4 8. ಸೊ 8 - 8 0. ಸೊ ಇಲ್ಲಿ 324 ನಮಗೆ ಆನ್ಸರ್ ಸಿಗುತ್ತೆ. ಈ 324 ನಾವು ಡಿವೈಡೆಡ್ 4ರಿಂದ ಭಾಗಿಸಿದಾಗ ಸಿಗುವಂಥ ಉತ್ತರ ಆಪ್ಷನ್ 4 81 ಆಗುತ್ತೆ. ಓಕೆ, ಈ 324 4ರಿಂದ ನಾವು ಭಾಗಿಸಿದಾಗ ಸಿಗುವಂಥ ಉತ್ತರ 81. ಸೊ ಈ ಒಂದು ಲೆಕ್ಕವನ್ನು ನೀವು ಕೂಡ ನೋಟ್ಬುಕ್ಕಲ್ಲಿ ವರ್ಕ್ ಮಾಡಿ ನೋಡಿ, ಸಿಗುವಂಥ ಉತ್ತರ 81.
ಪ್ರಶ್ನೆ ಸಂಖ್ಯೆ 73 ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾದ ಒಂದನ್ನು ಆರಿಸಿ ಅಂತ ಕೇಳಿದರೆ. ಸೊ ಆಪ್ಷನ್ 1 392, ಆಪ್ಷನ್ 2 326, ಆಪ್ಷನ್ 3 428, ಆಪ್ಷನ್ 4 248. ಸೊ ಇಲ್ಲಿ 392 ಹಾಗೆ 428 ನೆಕ್ಸ್ಟು 248 ಈ ಸಂಖ್ಯೆಗಳು ಸಂಖ್ಯೆ 4ರಿಂದ ಭಾಗ ಆಗುತ್ತೆ. ಓಕೆ, ಡಿವಿಷನ್ ಮಾಡ್ಬೋದು. ಆದರೆ ಆಪ್ಷನ್ 2 326 ಇದು ಸಂಖ್ಯೆ 2ರಿಂದ ಮಾತ್ರ ಭಾಗ ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ 2 ಸರಿಯಾಗಿ 326 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 74 ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನರಿತು ಕೊಟ್ಟ ಸಂಖ್ಯೆಯೊಂದಿಗೆ ಅದೇ ರೀತಿ ಸಂಬಂಧವನ್ನು ಹೊಂದಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದರೆ. ಇಲ್ಲಿ 8:256 ನೆಕ್ಸ್ಟ್ 10ಕ್ಕೆ ಅನ್ವಯಿಸಿ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇಲ್ಲಿ ಡೈರೆಕ್ಟ್ ಆನ್ಸರನ್ನು ಹೇಳ್ತೀನಿ. ಸೊ 500 ಇದಕ್ಕೆ ಅಂದರೆ 500 ಸರಿಯಾದಂಥ ಸಂಖ್ಯೆ ಇದಕ್ಕೆ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 75 ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. ಹುಡುಗಿಯರ ಒಂದು ಸಾಲಿನಲ್ಲಿ ಕಾವ್ಯಾಳು ಎಡದಿಂದ 5ನೆಯ ಸ್ಥಾನದಲ್ಲಿದ್ದಾಳೆ ಮತ್ತು ಪ್ರೀತಿ ಬಲದಿಂದ 6ನೆಯ ಸ್ಥಾನದಲ್ಲಿದ್ದಾಳೆ ನಿಂತಿದ್ದಾರೆ. ಅವರಿಬ್ಬರ ಸ್ಥಾನ ಅದಲು ಬದಲಾದಾಗ ಕಾವ್ಯಾಳು ಎಡದಿಂದ 13ನೆಯ ಸ್ಥಾನದಲ್ಲಿರುತ್ತಾಳೆ. ಹಾಗಾದರೆ ಬಲಗಡೆಯಿಂದ ಪ್ರೀತಿಯ ಸ್ಥಾನವೆಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಹುಡುಗಿಯರ ಒಂದು ಸಾಲಿನಲ್ಲಿ ಕಾವ್ಯಾಳು ಎಡದಿಂದ 5ನೇ ಸ್ಥಾನದಲ್ಲಿದ್ದಾಳೆ, ಪ್ರೀತಿ ಬಲದಿಂದ 6ನೇ ಸ್ಥಾನದಲ್ಲಿದ್ದಾಳೆ. ಸೊ ಇವರಿಬ್ಬರು ಅದಲು ಬದಲಾದರೆ ಸೊ ಇಲ್ಲಿ ಕಾವ್ಯ 6ನೇ ಸ್ಥಾನಕ್ಕೆ ಬರ್ತಾಳೆ, ಇಲ್ಲಿ ಪ್ರೀತಿ 5ನೇ ಸ್ಥಾನಕ್ಕೆ ಬರ್ತಾಳೆ ಅದಲು ಬದಲಾದಾಗ. ಓಕೆ, ಸೊ ಈಗ ಕಾವ್ಯಾಳು ಎಡದಿಂದ 13ನೇ ಸ್ಥಾನದಲ್ಲಿದ್ದರೆ, ಕಾವ್ಯ ಎಡದಿಂದ 13ನೇ ಸ್ಥಾನದಲ್ಲಿದ್ದರೆ ಹಾಗಾದರೆ ಬಲಗಡೆಯಿಂದ ಪ್ರೀತಿಯ ಸ್ಥಾನವೆಷ್ಟು ಅಂತಂದರೆ ಸೊ ಇಲ್ಲಿ ಡೈರೆಕ್ಟ್ ಆನ್ಸರ್ 14ನೆಯ ಸ್ಥಾನ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋ ಅಂಥ ಇದೇ ಇಲ್ಲ. ಸೊ ಈಸಿಯಾದಂಥ ಒಂದು ಪ್ರಶ್ನೆ, ಯೋಚಿಸಿ ನಾವು ಉತ್ತರವನ್ನು ಕಂಡುಹಿಡಬೇಕಾಗುತ್ತೆ. ಓಕೆ, ಕಾವ್ಯ 13ನೇ ಸ್ಥಾನದಲ್ಲಿದ್ದರೆ ಇಲ್ಲಿ ಪ್ರೀತಿ 14ನೇ ಸ್ಥಾನದಲ್ಲಿ ಇರ್ತಾಳೆ. ಓಕೆ ಸ್ನೇಹಿತರೆ, ಇದಿಷ್ಟು 2019 GPSTR ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ 25 ಬಹು ಆಯ್ಕೆ ಪ್ರಶ್ನೋತ್ತರಗಳಾಗಿರುತ್ತೆ. ಸೊ ಈ ಒಂದು ತರಗತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.